ಟ್ಯಾಲೆಂಟ್ ರೂಮ್ ಬಂದಾಗ ನಿಮಗೆ ಮುಜುಗರ ಆದರೆ ಅದನ್ನು ಬೇಡ ಚೇಂಜ್ ಮಾಡ್ಕೋಬೇಕು ಅಂದಾಗ ಬಂದು ಟ್ಯಾಲೆಂಟ್ ರೂಮಿಗೆ ಬಂದು ಇದನ್ನು ಫೋಲ್ಡ್ ಮಾಡಬೇಕು. ನೀವು ಅದು ತೊಳೆಯೋದು ಪಡೆಯೋದು ತ್ಯಾಗ ಮಾಡೋದು ಏನು ಮಾಡಬೇಡಿ. ನಿಮ್ದು ಹೆಂಗಿರುತ್ತೋ ಹಂಗೆ ತೆಗೆದುಬಿಟ್ಟು ಫೋಲ್ಡ್ ಮಾಡಿ ಈ ಥರ ಮಾಡಿ ವೇಸ್ಟ್ ಪೇಪರ್ ತೊಗೊಬನ್ನಿ. ಜೊತೆ ಒಂದು ವೇಸ್ಟ್ ಪೇಪರ್ ತೊಗೊಂಬಂದು ನೋಡಿ ಫೋಲ್ಡ್ ಮಾಡಿ, ಮತ್ತೆ ಹಿಂಗೆ ಫೋಲ್ಡ್ ಮಾಡಿ ಇಟ್ಕೊಳ್ಳಿ. ಓಕೆನಾ? ಹಿಂಗೆ ಫೋಲ್ಡ್ ಮಾಡಬೇಕು. ಗೀರು ಏನೂ ಹಾಕ್ಬೇಡಿ, ತೊಳೆಯೋದು ಏನು ಬೇಡ. ವೇಸ್ಟ್ ಪೇಪರ್ ತೊಗೊಬನ್ನಿ, ಈ ಥರ ಫೋಲ್ಡ್ ಮಾಡಿಬಿಟ್ಟು ಇದು ಆನ್ ಆಗಿರುತ್ತೆ. ಓಕೆನಾ? ಆನ್ ಆಗಿರುತ್ತೆ, ಸ್ವಿಚ್ ಆನ್ ಆಗಿರುತ್ತೆ. ಇದನ್ನೇನು ಮಾಡ್ತೀರಾ, ಈಗ ಸ್ವಲ್ಪ ಹೀಗೆ ಎಳ್ಕೋಬೇಕು, ಹಿಂಗೆ ಎಳಿಬೇಕು ನೋಡಿ, ಹಿಂಗಿರುತ್ತಲ್ವಾ ಎಳಿಬೇಕು. ಹಿಂಗೆ ಫೋರ್ಸಾಗಿ ಎಳೆದಾಗ ನೋಡಿ ಏನಾಗುತ್ತೆ, ಇಲ್ಲಿ ಕ್ಲೋಸ್ ಆಗಿದೆ, ಕಾಣಿಸ್ತಾ ಇದೆಯಾ? ಕ್ಲೋಸ್ ಆಗಿದೆ. ಇದನ್ನು ಹಿಡ್ಕೊಂಡು ಮುಂದಕ್ಕೆ ಹಿಂಗೆ ಅಂದರೆ ಓಪನ್ ಆಗುತ್ತೆ ಬಾಕ್ಸ್ ನೋಡಿ. ಇದು ಕ್ಲೋಸು, ಇದು ಓಪನ್. ಆಯಿತಾ? ನೋಡಿ, ಇದು ಕ್ಲೋಸು, ಇದು ಓಪನ್. ಯಾವಾಗ ಇದು ಕ್ಲೋಸ್ ಆಗೇ ಇರುತ್ತೆ, ನೀವೇನು ಮಾಡಬೇಕು, ಇದನ್ನು ಕೈಲಿ ಹಿಡ್ಕೊಂಡು ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡು ಇದು ಮುಂದೆ ಇಡಬೇಕು ತುದಿಗೆ. ಆದರೆ ಬೇಕಾದ್ರೆ ತಳ್ಳಿ, ಹೋಗಲಿಲ್ಲ ಅಂದರೆ ನಮ್ಮ ಕಡ್ಡಿ ಇಟ್ಟಿದ್ದು ಏನಾಯಿತು, ಒಣಕಡ್ಡಿ ಇಟ್ಟಿದ್ದೆ. ಈಗ ಅಲ್ಲಿ ಆಚೆ ಆಯ್ತಲ್ಲ ನೋಡಮ್ಮ, ಯಾವಾಗಲೂ ಪರ್ಮನೆಂಟ್ ಒಂದು ಕಡ್ಡಿ ಇಟ್ಟಿರ್ತದೆ. ಕಡ್ಡಿ ಇಟ್ಕೊಳ್ಳಿ ಯಾವಾಗ, ಆಯಿತಾ? ಅಲ್ಲಿ ಕಡ್ಡಿ ಐತೆ, ಎತ್ಕೊಂಬರೋ ಗೋಡೆ ಮೇಲೆ ಕಡ್ಡಿ ಐತಲ್ಲ. ಮೊಬೈಲ್ ಇಕ್ಕಿರ್ತಾವೆ ಇತ್ತಲ್ಲಮ್ಮ ನೋಡಿ, ಯಾರೋ ಕೈಲೈತೆ, ಹುಡುಗರು ಕೈಲೈತೆ, ಎತ್ಕೋ. ಇವಳೆಷ್ಟು ಪೆಜ್ಜಿ ಇದು ಎನಿ ಟೈಮ್ ಇಲ್ಲೇ ಇರಲಿ ಕಡ್ಡಿ, ಯಾರು ತೆಗಿಬೇಡಿ ಆಯಿತಾ? ನಿಮಗೆ ಕಷ್ಟ ಆದರೆ ಏನು ಮಾಡಬೇಕು, ಒಳಗಡೆ ಕೈ ಹಾಕಬೇಡಿ ಆಯಿತಾ? ಈ ಕಡ್ಡಿಲಿ ತಳ್ಳಿ, ಈ ಕಡ್ಡಿ ವಾಪಸ್ ಅಲ್ಲೇ ಇಡಿ. ಇದನ್ನೇನು ಮಾಡ್ತೀರಾ, ಕ್ಲೋಸ್ ಮಾಡಿ, ಸ್ವಲ್ಪ ಪ್ರೆಸ್ ಮಾಡಿ, ಹೋಗುತ್ತೆ ಅಷ್ಟೇ. ಸ್ಮೆಲ್ ಬರ್ತಾ ಇದೆಯಾ? ಬರ್ತಾ ಇದೆ. ಏನಾಯಿತು ಅಂದರೆ ಅದು ಪುಡಿ ಆಗುತ್ತೆ. ಮತ್ತು ಪದೇ ತೆಗಿಯೋದು ನೋಡೋದು ಏನು ಮಾಡಬಾರ್ದು, ಸುಮ್ಮನೆ ಹಾಕ್ಬಿಟ್ಟು ಹೊಟ್ಟೋಗ್ಬಿಡ್ಬೇಕು. ನೋಡಿ ಪುಡಿ ಆಗಿ, ಇದು ಪುಡಿ ಆಗಿರುತ್ತೆ ಆಯಿತಾ? ಅಷ್ಟೇ. ನೀವು ಯಾರನ್ನ ವಾರಕ್ಕೊಂದ್ಸರಿನೋ 15 ದಿನಕ್ಕೊಂದ್ಸಲ ತಾನು ಡಸ್ಟ್ಬಿನ್ಗೆ ಇದನ್ನು ಪೌಡ್ರು ಬಗ್ಸೋದು ಹೋಗಿ ಅಲ್ಲಿ ಇಲ್ಲಿ ಎಸಿಬಾರ್ದು. ಅರ್ಥ ಆಯ್ತಾ? ಈಗ ಹೆಂಗೆ ಮಾಡೋದು ಅಂತ ಅರ್ಥ ಆಯ್ತಾ? ಬೆಂಕಿ ಏನು ಮಾಡಬೇಕು, ಸ್ವಲ್ಪ ಎಳಿಬೇಕು ನೋಡಿ, ಬೆಂಕಿ ಆಯಿತಾ? ಎಳಿಬೇಕು. ಇದನ್ನು ಮುಚ್ಚಿರುತ್ತೆ, ಓಪನ್ ಮಾಡ್ಕೋಬೇಕು, ಅಲ್ಲಿ ಇಡಬೇಕು. ಕಡ್ಡಿ ತೊಗೊಳ್ಳಿ, ತಳ್ಳಿ ಹಿಂಗೆ ಹೋಗುತ್ತೆ. ಮತ್ತೆ ಏನು ಮಾಡ್ತೀರಾ, ಮುಚ್ಚಿಬಿಟ್ಟು ಪ್ರೆಸ್ ಮಾಡಬೇಕು ಆಯಿತಾ? ಕಿತ್ತಾಕ್ಬಿಟ್ಟಿರ, ಸ್ವಲ್ಪ ಪ್ರೆಸ್ ಮಾಡಿ. ಅದು ಇನ್ನೇನು ಬಟನ್ ಏನು ಮುಟ್ಟಕ್ಕೆ ಹೋಗಬೇಡಿ, ಅದ್ರ ಪಡೆಯೋದು ಹೊರಿತು ಆಯಿತಾ? ಅರ್ಥ ಆಯ್ತಾ? ಇದು ಬೇರೆ ಥರ